ಒಂದು ತಿಜೋರಿನ ತಗೊಂಡ್ ಬರೋದಕ್ಕೆ ಅಂತ ಹೋಗಿ ಎಲ್ರು ಒಂದು ಸಮಸ್ಯೆಯಲ್ಲಿ ಸಿಗಾಕೋಗ್ಬಿಡ್ತಾರೆ. ಅಂತ ಸಮಸ್ಯೆ ಅವ್ರಗಳಿಗೆ ಏನಾಗುತ್ತೆ, ಆ ಸಮಸ್ಯೆಯಿಂದ ಅವ್ರುಗಳು ಹೇಗ್ ಹೊರಗಡೆ ಬರ್ತಾರೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ತಪ್ಪದೆ ನೀವು ಈ ಮೂವಿನ ಕೊನೆ ತನಕ ನೋಡ್ಬೇಕು. ಅಂದಾಗೆ ನಾವಿವಾಗ ನೋಡ್ತಿರುವಂತ ಮೂವಿ ದ ಎಕ್ಸ್ಪೆಂಡಬಲ್ 2 ಅಂತ. ಈ ಮೂವಿ ಅಂತೂ ತುಂಬಾನೇ ಚೆನ್ನಾಗಿದೆ. ಅದ್ರಲ್ಲೂ ಆಕ್ಷನ್ ಅಡ್ವೆಂಚರ್ ನ ಇಷ್ಟಪಡೋರ್ಗಂತೂ ಈ ಮೂವಿ ಹೇಳ್ ಮಾಡ್ಸಿದೆ. ಅದ್ರಿಂದ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ನಮ್ಗೆ ನೇಪಾಲ್ನಲ್ಲಿರುವಂತಹ ಸಿಂಧುಪಾಲ್ ಚೌಕ್ ಡಿಸ್ಟ್ರಿಕ್ಟ್ ನ ತೋರಿಸ್ತಾರೆ. ಅಲ್ಲಿ ಕೆಲವು ನಕ್ಸಲೈಟ್ಗಳು ಜನಗಳಿಗೆ ತುಂಬಾನೇ ತೊಂದರೆ ಕೊಡ್ತಾ ಇರ್ತಾರೆ. ಅವರಿಗೆ ಮನ್ಸಿಗೆ ಬಂದ ರೀತಿ ಅಲ್ಲಿನ ಹೆಣ್ಮಕ್ಳುಗಳನ್ನ ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಇವನೇ ಅಲ್ಲಿರೋರ್ಗೆಲ್ಲ ಲೀಡರ್. ಇವನು ಒಬ್ಬನ ಕಟ್ಟಾಕಿ ಅವನ ಹತ್ರ ಯಾವ್ದೋ ಒಂದು ವಿಷಯನ ಬಾಯ್ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಕೆಲವು ಜೀಪ್ಗಳು ಎಂಟ್ರಿ ಕೊಡ್ತವೆ. ಅದ್ರಲ್ಲಿ ಈ ಮೂವಿಯ ಹೀರೋಸ್ ಗಳಾದ ಬರ್ನಿ, ಲೀ, ಜಾನ್ಸನ್, ಟಾಲ್ಡೋಡ್ ಹಾಗೆ ಹೆಲ್ ಕೂಡ ಇರ್ತಾನೆ. ಇವ್ರುಗಳೆಲ್ಲ ಒಂದು ಟೀಮ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅವ್ರಗಳಿಗೆ ಒಂದು ಡೀಲ್ ಬಂದಿರುತ್ತೆ. ಅದೇನಂದ್ರೆ ಆ ಜಾಗದ ನಕ್ಸಲೈಟ್ ಲೀಡರ್ ದುಡ್ಡಿಗೋಸ್ಕರ ಒಬ್ಬ ಶ್ರೀಮಂತನನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರ್ತಾನೆ. ಅವನನ್ನ ಬಿಡಿಸ್ಕೊಂಡು ಹೋದ್ರೆ ಅವನ ಮನೆಯವರು ಇವ್ರುಗಳಿಗೆ ದುಡ್ಡು ಕೊಡ್ತೀವಿ ಅಂತ ಡೀಲ್ ಕೊಟ್ಟಿರ್ತಾರೆ. ಅದರಿಂದ ಇವ್ರುಗಳು ಆ ಜಾಗಕ್ಕೆ ಬಂದು ಅಲ್ಲಿದ್ದಂತಹ ನಕ್ಸಲೈಟ್ ಗಳಿಗೆಲ್ಲ ಫೈರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಹತ್ರ ಇದ್ದಂತಹ ವೆಪನ್ಸ್ ಗಳಿಂದ ಆ ಜಾಗನೆಲ್ಲ ಧ್ವಂಸ ಮಾಡ್ತಿರ್ತಾರೆ. ಇವ್ರುಗಳ ದಾಳಿಗೆ ಅಲ್ಲಿದ್ದಂತಹ ನಕ್ಸಲೈಟ್ ಗಳೆಲ್ಲ ತತ್ತರ್ಸ್ ಹೋಗ್ತಾ ಇರ್ತಾರೆ. ಅದರಿಂದ ಅವ್ರುಗಳು ಹೆಲಿಕಾಪ್ಟರ್ ಇಂದ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾರೆ. ಅವಾಗ ಬರ್ನಿ ಮತ್ತೆ ಲೀ ಇಬ್ರು ಒಂದು ಬೈಕ್ ನ ಸ್ಟಾರ್ಟ್ ಮಾಡಿ ಆ ಹೆಲಿಕಾಪ್ಟರ್ ಮೇಲ್ಗಡೆ ಬಿಡ್ತಾರೆ. ಅದರಿಂದ ಆ ಹೆಲಿಕಾಪ್ಟರ್ ಕ್ರಾಶ್ ಆಗ್ಬಿಡುತ್ತೆ. ನಂತರ ಎಲ್ರು ಒಳಗಡೆ ನುಗ್ಗಿ ಅಲ್ಲಿದ್ದವ್ರಿಗೆಲ್ಲ ಹೊಡೆದು ಅವ್ರಗಳ ಲೀಡರ್ನು ಕೂಡ ಸಾಯಿಸಿ ಅವ್ರಗಳು ಬಂಧಿಸಿದಂತಹ ಮನುಷ್ಯನ ಮಾಸ್ ತೆಗಿತಾರೆ. ಅವಾಗ ನಮಗೆ ಗೊತ್ತಾಗುತ್ತೆ ಆ ಮನುಷ್ಯ ಬೇರೆ ಯಾರು ಅಲ್ಲ, ಫ್ರೆಂಚ್ ಕ್ಯಾರೆಕ್ಟರ್ ನಲ್ಲಿರುವಂತಹ ಅರ್ನಾಲ್ಡ್ ಅಂತ. ಅವನು ಕೂಡ ಈ ಶ್ರೀಮಂತ ಮನುಷ್ಯನನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ಅಂತ ಬಂದು ಇವ್ರಗಳ ಕೈಲಿ ಸಿಗಾಕೊಂಡಿರ್ತಾನೆ. ಫ್ರೆಂಚ್ ಕೂಡ ಬೆರ್ನಿ ತರ ಒಂದು ಟೀಮ್ ಮಾಡ್ಕೊಂಡು ಕೆಲಸ ಮಾಡ್ತಿರ್ತಾನೆ. ಬೆರ್ನಿಗೆ ಅವನು ತುಂಬಾ ಆತ್ಮೀಯ ಸ್ನೇಹಿತ. ಬೆರ್ನಿ ಕಡೆಯವರು ಟ್ರೆಂಚ್ ನ ರಿಲೀಸ್ ಮಾಡಿದ ಕೂಡಲೇ ನನ್ನ ಟೀಮ್ ನನ್ಗೋಸ್ಕರ ಕಾಯ್ತಾ ಇದೆ, ನನ್ಗೆ ಯಾವ್ದಾದ್ರೂ ಒಂದು ಒಳ್ಳೆ ವೆಪನ್ ಕೊಡಿ ಅಂತ ಹೇಳಿ ಎಲ್ಲತ್ರ ಇದ್ದಂತಹ ಒಂದು ಮಿಷಿನ್ ಗನ್ನ ಇಸ್ಕೊಂಡು ಅವನು ಅಲ್ಲಿಂದ ಹೋಗ್ತಾನೆ. ಬ್ಯಾರಿ ಟೀಮ್ ಶ್ರೀಮಂತ ಮನುಷ್ಯನನ್ನ ಕರ್ಕೊಂಡು ಹೊರಗಡೆ ಬಂದು ಒಂದು ನೀರಿನ ಟ್ಯಾಂಕ್ ನ ಕೆಳಗಡೆ ಬೀಳ್ಸಿ ಅದರ ನೀರ್ನಲ್ಲಿ ಎಲ್ರು ಕೊಚ್ಕೊಂಡು ಹೋಗೋ ತರ ಮಾಡಿ ಅವ್ರುಗಳು ಮೊದ್ಲೇ ಪ್ಲಾನ್ ಮಾಡಿದ ರೀತಿ ಒಂದು ಟವರ್ ಮೇಲ್ಗಡೆ ಹತ್ತಿ ರೋಪ್ ನ ಸಹಾಯದಿಂದ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆದ್ರೂ ಕೂಡ ನಕ್ಸಲೈಟ್ ಗಳು ಅವ್ರಗಳ ಹಿಂದೆನೆ ಬಂದು ಅವ್ರಗಳ ಕಡೆ ಶೂಟ್ ಮಾಡ್ತಿರ್ತಾರೆ. ಅದರಿಂದ ಅವ್ರುಗಳು ಒಂದು ನದಿ ಒಳಗಡೆ ಬಿದೋಗಿ ಅವ್ರುಗಳು ಅಲ್ಲೇ ಬಚ್ಚಿಟ್ಟಿದ್ದಂತಹ ಒಂದು ಬೋಟ್ ನ ತಗೊಂಡು ಅಲ್ಲಿಂದ ಮುಂದೆ ಹೋಗ್ತಾ ಇರ್ತಾರೆ. ಆದ್ರೆ ಆ ಸಮಯದಲ್ಲಿ ಈ ಕಡೆ ಮಿಸ್ ಆಗಿ ಬರ್ನಿ ಮತ್ತೆ ಲೀ ಇಬ್ರು ಆ ನಕ್ಸಲೈಟ್ ಗಳ ಕೈಗೆ ಸಿಗಾಕೋಗ್ಬಿಡ್ತಾರೆ. ಇನ್ನೇನು ಆ ನಕ್ಸಲೈಟ್ ಗಳು ಅವ್ರಗಳನ್ನ ಸಾಯಿಸ್ಬೇಕು ಅಷ್ಟರಲ್ಲಿ ಅವ್ರಗಳಿಗೆ ಯಾರೋ ಶೂಟ್ ಮಾಡ್ಬಿಡ್ತಾರೆ. ಅದ್ ಯಾರಂದ್ರೆ ಬಿಲ್ಲಿ. ಇವನೊಬ್ಬ ಸ್ನೈಪರ್ ಸ್ಪೆಷಲಿಸ್ಟ್. ಅದರಿಂದ ಅವನು ಯಾವಾಗ್ಲೂ ದೂರದಲ್ಲಿ ಇದ್ಕೊಂಡು ಬರ್ನಿ ಟೀಮ್ ನ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಈಗಿರ್ಬೇಕಾದ್ರೆ ಮತ್ತೆ ಅವ್ರಗಳ ಹಿಂದೆಯಿಂದ ನಕ್ಸಲೈಟ್ ಗಳು ಬಂದು ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರ್ತಾರೆ. ಅವಾಗ ಅಲ್ಲಿಗೆ ಬರ್ನಿ ಮತ್ತೆ ಲೀ ಇಬ್ರು ಒಂದು ಪ್ಲೇನ್ ನ ತಗೊಂಡ್ ಬಂದು ಹಿಂದೆಯಿಂದ ನಕ್ಸಲೈಟ್ ಗಳಿಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಲ್ಲಿ ಕೂಡ ಬೆಟ್ಟದ ಮೇಲ್ಗಡೆಯಿಂದ ಸ್ನೈಪರ್ ನ ಯೂಸ್ ಮಾಡಿ ತುಂಬಾ ಜನನ ಸಾಯಿಸ್ತಾ ಇರ್ತಾನೆ. ಆ ಸಮಯದಲ್ಲಿ ಬ್ಯಾರಿ ಪ್ಲೇನ್ ನ ನೀರಿನ ಮೇಲ್ಗಡೆ ತಗೊಂಡ್ ಬಂದು ಎಲ್ರು ಪ್ಲೇನ್ ಒಳಗಡೆ ಬನ್ನಿ ಅಂತ ಆರ್ಡರ್ ಮಾಡ್ತಾನೆ. ಅದರಿಂದ ಎಲ್ರು ಅವ್ರುಗಳು ಹೋಗ್ತಿದ್ದಂತಹ ಬೋಟ್ ನ ಬಿಟ್ಟು ಸ್ಪೀಡ್ ಬೋಟ್ ಗಳನ್ನ ತಗೊಂಡು ಪ್ಲೇನ್ ಒಳಗಡೆ ಹೋಗ್ತಾರೆ. ಅವಾಗ ಅವ್ರಗಳಿಗೆ ಒಂದು ಸಮಸ್ಯೆ ಎದುರಾಗುತ್ತೆ. ಅದೇನಂದ್ರೆ ಆ ನಕ್ಸಲೈಟ್ ಗಳು ನದಿ ಮಧ್ಯೆ ಇರುವಂತಹ ಬ್ರಿಡ್ಜ್ ಮೇಲ್ಗಡೆ ನಿಂತ್ಕೊಂಡು ಇವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಅದನ್ನ ನೋಡಿ ಲೀ ಅವ್ರಗಳ ಮೇಲೆ ಮಿಸೈಲ್ ಗಳನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರಿಂದ ನಕ್ಸಲೈಟ್ ಗಳಿದ್ದಂತಹ ಬ್ರಿಡ್ಜ್ ಎಲ್ಲ ಬ್ಲಾಸ್ಟ್ ಆಗಿ ಅಲ್ಲಿದ್ದವರೆಲ್ಲ ಸತ್ತೋಗ್ತಾರೆ. ಅದಾದ್ಮೇಲೆ ಅವ್ರಗಳಿಗೆ ಮುಂದೆ ಒಂದು ಅಣೆಕಟ್ಟು ಎದುರಾಗುತ್ತೆ. ಅದರಿಂದ ಬ್ಯಾರಿ ಪ್ಲೈನ್ ಸ್ಪೀಡ್ ನ ಜಾಸ್ತಿ ಮಾಡಿ ಅದನ್ನ ಫ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಡಿಸ್ಟೆನ್ಸ್ ತುಂಬಾ ಕಮ್ಮಿ ಇರೋದ್ರಿಂದ ಎಲ್ರು ಆ ಪ್ಲೇನ್ ಕ್ರಾಶ್ ಆಗುತ್ತೆ ಅಂತ ಅನ್ಕೊಳ್ತಿರ್ತಾರೆ. ಆದ್ರೂ ಬ್ಯಾರಿ ಹೇಗೋ ಮಾಡಿ ಆ ಪ್ಲೇನ್ ನ ಅಣೆಕಟ್ಟಿಂದ ಮೇಲ್ಗಡೆ ತಗೊಂಡ್ ಬರ್ತಾನೆ. ನಂತರ ಅವ್ರುಗಳು ಶ್ರೀಮಂತ ಮನುಷ್ಯನ ಎನ್ನೆಂಗ್ ಜೊತೆ ಪ್ಯಾರಾಚೂಟ್ ನ ಸಹಾಯದಿಂದ ಅವನ ಮನೆ ಕಳ್ಸಿ ಅವ್ರುಗಳು ಚೀನಾ ಸಿಟಿ ಕಡೆ ಬಂದು ಒಂದು ಪಬ್ ನಲ್ಲಿ ಪಾರ್ಟಿ ಮಾಡ್ತಿರ್ತಾರೆ. ಅವಾಗ ನಮ್ಗೆ ಲೀ ಲವ್ ಮಾಡ್ತಿರುವಂತಹ ಹುಡ್ಗಿನ ತೋರಿಸ್ತಾರೆ. ಇವಳ ಹೆಸರು ಪೀಲರ್ ಅಂತ. ಬಿಲ್ಲಿ ಕೂಡ ಒಬ್ಳು ಹುಡ್ಗಿನ ತುಂಬಾನೇ ಪ್ರೀತಿ ಮಾಡ್ತಾ ಇರ್ತಾನೆ. ಆ ವಿಷಯನ ಅವನು ಬರ್ನಿಗೆ ಹೇಳ್ತಾ ಅವಳಿಗೋಸ್ಕರ ನಾನು ಈ ಎಲ್ಲಾ ರಿಸ್ಕ್ ಗಳನ್ನ ತಗೊಳ್ತಾ ಇದೀನಿ ಅಂತ ಹೇಳ್ತಿರ್ತಾನೆ. ಅದಾದ್ಮೇಲೆ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಬರ್ನಿ ವಾಪಸ್ ಅವನ ಮನೆ ಹತ್ರ ಬಂದು ಶೆಡ್ ನಲ್ಲಿ ಇದ್ದಂತಹ ಪ್ಲೇನ್ ಒಳಗಡೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾನೆ. ಅವಾಗ ಅಲ್ಲಿಗೆ ಅವನ್ಗಿಂತ ಮುಂಚೆನೆ ಮಿಸ್ಟರ್ ಚರ್ಚ್ ಬಂದಿರ್ತಾನೆ. ಅವನನ್ನ ನೋಡಿ ಬರ್ನಿ ನೀನು ಇಲ್ಲಿ ಏನ್ ಮಾಡ್ತಿದೀಯಾ ಅಂತ ಕೇಳ್ತಾನೆ. ಅವಾಗ ಚರ್ಚ್ ಅವನಿಗೆ ನಿನ್ನಿಂದ ನಂಗೆ ತುಂಬಾನೇ ಲಾಸ್ ಆಗಿದೆ, ನನಗ್ ಬೇಕಾದವ್ರನ್ನ ನೀನು ತುಂಬಾ ಜನನ ಸಾಯಿಸ್ಬಿಟ್ಟಿದ್ಯಾ, ಅಷ್ಟೇ ಅಲ್ಲದೆ 25,000 ಕೋಟಿನ ನನ್ನಿಂದ ದೋಚಿದ್ಯಾ, ನಾನ್ ನಿನ್ ಮೇಲೆ ಸೇಡ್ ತೀರಿಸ್ಕೊಳ್ಬಹುದಿತ್ತು ಆದ್ರೆ ನಾನು ಹಾಗೆ ಮಾಡ್ಲಿಲ್ಲ.
ಯಾಕಂದ್ರೆ ನನಗೆ ಗೊತ್ತಿತ್ತು ನೀನು ಆ ಸಾಲನ ಒಂದಲ್ಲ ಒಂದು ದಿನ ತೀರಿಸ್ತೀಯ ಅಂತ. ಆ ದಿನ ಇವತ್ ಬಂದಿದೆ. ಗಸಕ್ನ ಅಪಾಯಕಾರಿ ಪರ್ವತಗಳ ಮಧ್ಯೆ ಚೀನಾದ ಒಂದು ವಿಮಾನನ ಒಡೆದು ಉರುಳಿಸಿದಾರೆ. ಅದರಲ್ಲಿ ಒಂದು ತುಂಬಾ ಬೆಲೆ ಬಾಳುವಂತಹ ತಿಜೋರಿ ಇದೆ. ಅದನ್ನ ನೀನು ನನಗ್ ತಂದ್ಕೊಡ್ಬೇಕು. ಆ ತಿಜೋರಿ ಲಾಕರ್ ತುಂಬಾನೇ ಹೈಟೆಕ್ ಆಗಿದೆ. ಆ ಲಾಕರ್ ನ ಪಾಸ್ವರ್ಡ್ ಒಂದೊಂದು ನಿಮಿಷಕ್ಕೂ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ನೀವೇನಾದ್ರೂ ರಾಂಗ್ ಪಾಸ್ವರ್ಡ್ ಕೊಟ್ರೆ ಅದು ಬ್ಲಾಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಅದರಿಂದ ನಾನ್ ನಿಮ್ ಜೊತೆ ಒಬ್ಳು ಎಕ್ಸ್ಪರ್ಟ್ ನ ಕಳಿಸ್ತಾ ಇದ್ದೀನಿ. ಅವಳ ಹೆಸರು ಮ್ಯಾಗಿ ಅಂತ. ಅವಳು ನಿಮ್ಗೆ ಆ ಲಾಕರ್ ನ ಓಪನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಳೆ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಅದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಮ್ಯಾಗಿ ಬರ್ನಿ ಹತ್ರ ಬಂದು ಅವನ ಹತ್ರ ಚರ್ಚೆ ಹೇಳಿದಂತಹ ಡೀಲ್ ಬಗ್ಗೆ ಮಾತಾಡಿ ನಾಳೆ ನಿಮಗ್ ಸಿಗ್ತೀನಿ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಎಲ್ರು ಪ್ಲೇನ್ ನ ತಗೊಂಡು ಗಸಕ್ ಮೌಂಟನ್ ಕಡೆ ಹೊರಡ್ತಾರೆ. ಸ್ವಲ್ಪ ಸಮಯದ ನಂತರ ಅವರು ಪ್ಲೇನ್ ನ ಒಂದ್ ಕಡೆ ಲ್ಯಾಂಡ್ ಮಾಡಿ ನಡ್ಕೊಂಡೆ ಮೌಂಟನ್ ಕಡೆ ಹೊರಡ್ತಾರೆ. ಅವ್ರುಗಳು ಸ್ವಲ್ಪ ದೂರ ಮೌಂಟನ್ ಕಡೆ ಬಂದಾಗ ಬರ್ನಿ ಬಿಲ್ಲಿಗೆ ನೀನು ಮೌಂಟನ್ ಮೇಲ್ಗಡೆ ಹೋಗಿ ನಮ್ಮನ್ನ ಕವರ್ ಮಾಡು ಅಂತ ಹೇಳಿ ಅವನನ್ನ ಅಲ್ಲಿಂದ ಕಳ್ಸಿ ಉಳ್ದವ್ರೆಲ್ಲ ಮುಂದೆ ಹೋಗ್ತಾರೆ. ಅವ್ರುಗಳು ಹಾಗೆ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಅವ್ರಿಗೆ ಕ್ರಾಶ್ ಆಗಿರುವಂತ ಪ್ಲೇನ್ ಕಾಣುತ್ತೆ. ಅದೇ ಪ್ಲೇನ್ ಒಳಗಡೆ ತಿಜೋರಿ ಇರೋದು. ಅದರಿಂದ ಇಬ್ರು ಆ ಪ್ಲೇನ್ ನ ಕವರ್ ಆಗಿ ಉಳ್ದವ್ರೆಲ್ಲ ಆ ಪ್ಲೇನ್ ಒಳಗಡೆ ಹೋಗಿ ತಿಜೋರಿ ಇರುವಂತಹ ಲಾಕರ್ ನ ಫೈಂಡ್ ಔಟ್ ಮಾಡಿ ಅದನ್ನ ಅನ್ಲಾಕ್ ಮಾಡೋದಕ್ಕೆ ಮ್ಯಾಗಿಗೆ ಹೇಳ್ತಾರೆ. ಅವಾಗ ಮ್ಯಾಗಿ ಒಂದು ಡಿವೈಸ್ ನ ಯೂಸ್ ಮಾಡಿ ಲಾಕರ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವಳು ಎಂಟ್ರಿ ಮಾಡಿದಂತಹ ಪಾಸ್ವರ್ಡ್ ತಪ್ಪಾಗಿದ್ರಿಂದ ಆ ಲಾಕರ್ ನಲ್ಲಿ ಚರ್ಚೆ ಹೇಳ್ದಾಗೆ ಎಕ್ಸ್ಪೋಸಿವ್ ಟೈಮ್ ಆಕ್ಟಿವೇಟ್ ಆಗ್ಬಿಡುತ್ತೆ. ಅದು ಕೇವಲ 1 ನಿಮಿಷ ಮಾತ್ರ ಇರುತ್ತೆ. ಅದರಿಂದ ಎಲ್ರು ಅಲ್ಲಿಂದ ಹೊರಗಡೆ ಹೋಗೋಣ ಅಂತ ಹೇಳ್ತಿರ್ತಾರೆ. ಆದ್ರೆ ಅದಕ್ಕೆ ಮ್ಯಾಗಿ ಒಪ್ಪೋದಿಲ್ಲ. ನಾನೇನಾದ್ರೂ ಮಾಡ್ತೀನಿ ಅಂತ ಹೇಳಿ ಅವಳು ಮತ್ತೆ ಪಾಸ್ವರ್ಡ್ ನ ಎಂಟ್ರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಸಲ ಅವಳು ತುಂಬಾನೇ ಕೇರ್ಫುಲ್ ಆಗಿ ಒಂದೊಂದು ಪಾಸ್ವರ್ಡ್ ನು ಕೂಡ ತುಂಬಾ ಕೇರ್ಫುಲ್ ಆಗಿ ಎಂಟ್ರಿ ಮಾಡ್ತಿರ್ತಾಳೆ. ಇನ್ನೇನ ಲಾಕರ್ ನ ಟೈಮರ್ ನಲ್ಲಿ 3 ಸೆಕೆಂಡ್ಸ್ ಬಾಕಿ ಇದ್ದಂಗೆ ಮ್ಯಾಗಿ ಎಲ್ಲಾ ಪಾಸ್ವರ್ಡ್ ಗಳನ್ನು ಕೂಡ ಕರೆಕ್ಟ್ ಆಗಿ ಎಂಟ್ರಿ ಮಾಡಿ ಆ ಲಾಕರ್ ನಲ್ಲಿದ್ದಂತಹ ತಿಜೋರಿನ ಹೊರಗಡೆ ತಗೊಂಡ್ಬಿಡ್ತಾಳೆ. ನಂತರ ಅವ್ರುಗಳು ಬಂದಂತಹ ಮಿಷಿನ್ ಕಂಪ್ಲೀಟ್ ಆದ್ರಿಂದ ಬರ್ನಿ ಬಿಲ್ಲಿಗೆ ವಾಕಿನಲ್ಲಿ ಕೆಳಗಡೆ ಬಾ ಬಿಲ್ಲಿ ಮಿಷಿನ್ ಕಂಪ್ಲೀಟ್ ಆಗಿದೆ ಅಂತ ಮೆಸೇಜ್ ಕೊಟ್ಟು ಎಲ್ರು ಅಲ್ಲಿಂದ ವಾಪಸ್ ಹೋಗ್ತಿರ್ತಾರೆ. ಅವಾಗ ಅವ್ರಗಳ ಮುಂದೆ ವಿಲಿಯನ್ ಬಂದು ಎಲ್ರು ನಿಮ್ಮ ಗನ್ಗಳನ್ನ ಕೆಳಗಡೆ ಬಿಸಾಕಿ ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ಯಾರು ಒಪ್ಪೋದಿಲ್ಲ. ಅದರಿಂದ ಅವನು ಅವ್ರಗಳ ಮುಂದೆ ಬಿಲ್ಲಿನ ಕರ್ಕೊಂಡ್ ಬಂದು ಇವಾಗ್ಲಾದ್ರೂ ನನ್ ಮಾತನ್ನ ಕೇಳಿ, ಇಲ್ಲ ಅಂದ್ರೆ ಇವನನ್ನ ಇಲ್ಲೇ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಅವಾಗ ವಿಲಿಯನ್ ಜೊತೆ ಇದ್ದಂತಹ ಹೆಕ್ಟರ್ ಒಂದು ಚಾಕುವಿನಿಂದ ಬಿಲ್ಲಿ ಹಾಕಿದಂತ ಶರ್ಟ್ ನ ಕಟ್ ಮಾಡ್ತಾನೆ. ಅದರಿಂದ ಅವನಿಗೆ ಇಂಜುರಿ ಕೂಡ ಆಗುತ್ತೆ. ಅವಾಗ್ಲೂ ಕೂಡ ಯಾರು ಗನ್ಗಳನ್ನ ಕೆಳಗಡೆ ಬಿಡೋದಿಲ್ಲ. ಅವಾಗ ವಿಲಿಯಂ ಬಿಲ್ಲಿ ತಲೆಗೆ ಗನ್ನೆ ಮಾಡಿ ಅವನಿಗೆ ಶೂಟ್ ಮಾಡೋದಕ್ಕೆ ನೋಡ್ತಾ ಇರ್ತಾನೆ. ಅದರಿಂದ ಬರ್ನಿ ಮತ್ತೆ ಅವನ ಟೀಮ್ಗೆ ಬೇರೆ ವಿಧಿ ಇಲ್ದೆ ಎಲ್ರು ಗನ್ಗಳನ್ನ ಕೆಳಗಡೆ ಬಿಸಾಕ್ತಾರೆ. ನಂತರ ವಿಲಿಯನ್ ಎಲ್ಲರಿಗೂ ನೀವೆಲ್ಲ ಸ್ವಲ್ಪ ಸಮಯ ಸೈಲೆಂಟ್ ಆಗಿದ್ರೆ ನಾನ್ ನನ್ ಕೆಲ್ಸನ ಮುಗಿಸ್ಕೊಳ್ತೀನಿ ಅಂತ ಹೇಳಿ ನಿಮ್ ಹತ್ರ ಇರುವಂತಹ ತಿಜೋರಿನ ನನ್ಗೆ ವಾಪಸ್ ಕೊಡಿ, ಇಲ್ಲ ಅಂದ್ರೆ ಇವನ್ ಕತೆ ಅಷ್ಟೇ ಅಂತ ಹೇಳಿ ಅವನು ಬಿಲ್ಲಿಗೆ ಚಾಕುವಿನಿಂದ ಚುಚ್ಚೋದಕ್ಕೆ ಅಂತ ಹೋಗ್ತಾನೆ. ಅಷ್ಟರಲ್ಲಿ ಮ್ಯಾಗಿ ಆ ತಿಜೋರಿ ನನ್ನ ಹತ್ರ ಇದೆ ಅಂತ ಹೇಳಿ ಅದನ್ನ ಅವಳು ಲೀ ಕೈ ಕೊಡ್ತಾಳೆ. ಲೀ ಅದನ್ನ ತಗೊಂಡೋಗಿ ತುಂಬಾ ಕೋಪದಿಂದ ಹೆಕ್ಟರ್ ಹತ್ರ ಎಷ್ಟು ವಾಪಸ್ ಬರ್ತಿರ್ತಾನೆ. ಅವನ ಆ ರೀತಿ ಮಾಡಿದ್ ನೋಡಿ ಹೆಕ್ಟರ್ಗೆ ತುಂಬಾನೇ ಕೋಪ ಬರುತ್ತೆ. ಅದರಿಂದ ಅವನು ಲೀಗೆ ಇದನ್ನ ತೆಗೆದು ನನ್ ಕೈಲಿ ಕೊಡು ಅಂತ ಕೇಳ್ತಾನೆ. ಆದ್ರೆ ಅದಕ್ಕೆ ಲೀ ಒಪ್ಪೋದಿಲ್ಲ. ಬೇಕಿದ್ರೆ ನೀನೇ ತಗೋ ಅಂತ ಹೇಳ್ತಾನೆ. ಅವಾಗ ಹೆಕ್ಟರ್ಗೆ ಇನ್ನೂ ಕೋಪ ಬಂದು ಲೀ ಹತ್ರ ಅವನು ಚಾಕುನ ಇಟ್ಟು ಇದನ್ನ ನೀನು ತೆಗೆದು ಕೊಡ್ಲಿಲ್ಲ ಅಂದ್ರೆ ನೀವ್ ಯಾರು ಇಲ್ಲಿಂದ ವಾಪಸ್ ಹೋಗೋದಿಲ್ಲ ಅಂತ ಹೇಳ್ತಾನೆ. ಅದನ್ನ ನೋಡಿ ಬರ್ನಿ ಲೀಗೆ ಡಿಸ್ಟರ್ಬ್ ಆಗ್ಬೇಡ ಅಂತ ಹೇಳ್ತಾನೆ. ಅದರಿಂದ ಲೀ ಮತ್ತೆ ಏನು ಮಾತಾಡ್ದೆ ಕೆಳಗಡೆ ಬಿದ್ದಿದ್ದಂತಹ ತಿಜೋರಿ ಬಾಕ್ಸ್ ನ ತೆಗೆದು ಹೆಕ್ಟರ್ ಕೈಗೆ ಕೊಡ್ತಾನೆ. ಅದಾದ್ಮೇಲೆ ವಿಲಿಯನ್ ಎಲ್ಲರಿಗೂ ನಾವ್ ಇಲ್ಲಿಂದ ಹೋಗೋವರ್ಗೂ ನೀವುಗಳು ಕೈಗಳನ್ನ ಕಟ್ಕೊಂಡು ಕೆಳಗಡೆ ಮಲಗಿರ್ಬೇಕು ಅಂತ ಹೇಳಿ ಅವ್ರಗಳನ್ನ ಕೆಳಗಡೆ ಮಲಗಿಸಿ ಅವನ ಹತ್ರ ಇದ್ದಂತಹ ಚಾಕುವಿನಿಂದ ಬಿಲ್ಲಿನ ಸಾಯಿಸಿ ಅವ್ರಗಳು ಹೆಲಿಕಾಪ್ಟರ್ ಮೂಲಕ ಅಲ್ಲಿಂದ ಹೋಗ್ತಾರೆ. ಅವಾಗ ಎಲ್ರು ಬಿಲ್ಲಿ ಹತ್ರ ಹೋಗಿ ಅವನನ್ನ ಸೇವ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಆದ್ರೆ ಬಿಲ್ಲಿ ಬಾಸ್ ನಾನು ಬದುಕೋದಿಲ್ಲ, ನನ್ನ ಪಾಕೆಟ್ ನಲ್ಲಿ ಒಂದು ಲೆಟರ್ ಇದೆ ಅದನ್ನ ಓದಿ ಅಂತ ಹೇಳಿ ಅವನು ಸತ್ತೋಗ್ತಾನೆ. ಅದರಿಂದ ಎಲ್ಲರಿಗೂ ತುಂಬಾನೇ ಬೇಜಾರಾಗುತ್ತೆ. ಆ ಲೆಟರ್ ನ ಅವನು ಅವನ ಲವರಿಗೋಸ್ಕರ ಬರ್ದಿರ್ತಾನೆ. ಅದರಲ್ಲಿ ಅವನು ನನ್ ಜೊತೆ ಇರೋರೆಲ್ಲ ತುಂಬಾನೇ ಒಳ್ಳೆಯವರು, ಅವರು ನನ್ನನ್ನ ಇಲ್ಲಿವರೆಗೂ ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನಾನ್ ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ನನ್ಗೇನಾದ್ರೂ ಆದ್ರೆ ನಿನಗೆ ಏನು ಸಮಸ್ಯೆ ಆಗದೆ ಇರೋ ರೀತಿ ನನ್ನ ಸ್ನೇಹಿತರು ನಿನ್ಗೆ ಸಹಾಯ ಮಾಡ್ತಾರೆ. ಒಂದ್ ವೇಳೆ ನಾನು ಏನಾದ್ರೂ ಬದುಕ್ ಬಂದ್ರೆ ಮುಂದೆ ಉಳ್ದಿರುವಂತ ಸಮಯನ ನಿನ್ ಜೊತೆನೆ ಕಳೆಯೋದಕ್ಕೆ ಇಷ್ಟಪಡ್ತೀನಿ ಅಂತ ಇರುತ್ತೆ. ಆ ಲೆಟರ್ ನ ಓದಿ ಬರ್ನಿಗೆ ತುಂಬಾನೇ ಬೇಜಾರಾಗುತ್ತೆ. ಅದರಿಂದ ಅವನು ಎಲ್ಲರಿಗೂ ನಮ್ಮ ಹತ್ರ ತಿಜೋರಿ ತಗೊಂಡು ಹೋದವನ ಹುಡುಕಿ ಅವನನ್ನ ಸಾಯಿಸಿದ್ಮೇಲೆನೆ ನನಗೆ ಸಮಾಧಾನ ಆಗೋದು, ಅವಾಗ್ಲೇ ಬಿಲ್ಲಿ ಆತ್ಮಕ್ಕೂ ಕೂಡ ಶಾಂತಿ ಸಿಗುತ್ತೆ ಅಂತ ಹೇಳ್ತಾನೆ. ಈ ಕಡೆ ವಿಲಿಯನ್ ತಿಜೋರಿನ ತಗೊಂಡು ತುಂಬಾ ಸೇಫ್ ಆಗಿ ಅವನ ಸಾಮ್ರಾಜ್ಯಕ್ಕೆ ವಾಪಸ್ ಬರ್ತಾನೆ. ಅವನು ಒಂದು ಜಾಗದಲ್ಲಿ ಪ್ಲುಟೋನಿಯಂಗೋಸ್ಕರ ಮೈನಿಂಗ್ ಮಾಡಿಸ್ತಾ ಇರ್ತಾನೆ. ಆ ಕೆಲ್ಸಕ್ಕೋಸ್ಕರ ಅವನು ತುಂಬಾ ಜನಗಳಿಗೆ ಚಿತ್ರ ಹಿಂಸೆ ಕೊಡ್ತಾ ಇರ್ತಾನೆ. ಯಾರಿಗೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅವ್ರಗಳನ್ನ ಅಲ್ಲೇ ಗುಂಡಿ
ಗುಂಡಿಕ್ಕಿ ಕೊಲ್ತಾ ಇರ್ತಾನೆ. ಪ್ಲುಟೋನಿಯಂನ ಬೇಗ ಪಡ್ಕೊಳ್ಳೋದಕ್ಕೆ ಅವನು ಹೆಕ್ಟರ್ಗೆ ನಮ್ಗೆ ಇನ್ನೂ ಜಾಸ್ತಿ ಜನ ಕೆಲಸ ಮಾಡೋದಕ್ ಬೇಕು, ಅದರಿಂದ ನಮ್ಮವ್ರನ್ನ ಹೊರ್ಗಡೆ ಕಳ್ಸಿ ಸುತ್ತಮುತ್ತ ಇರೋ ಹಳ್ಳಿಲಿ ಯಾರು ಗಂಡಸರು ಸಿಕ್ಕಿದ್ರು ಕೂಡ ಅವ್ರಗಳನ್ನ ಹೇಳ್ಕೊಂಡ್ ಬಂದು ಕೆಲಸ ಮಾಡ್ಸಿ ಗಂಡು ಮಕ್ಳುಗಳನ್ನು ಕೂಡ ಬಿಡ್ಬೇಡಿ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಇನ್ನೊಂದ್ ಕಡೆ ಬರ್ನಿ ಮತ್ತೆ ಅವನ ಟೀಮ್ನವರೆಲ್ಲ ವಿಲಿಯನ್ ಎಲ್ಲಿದ್ದಾನೆ ಅನ್ನೋದನ್ನ ತಿಳ್ಕೊಂಡು ಪ್ಲೈನ್ ನಲ್ಲಿ ಎಲ್ಲರೂ ಒಂದು ಜಾಗಕ್ಕೆ ಬಂದು ಲ್ಯಾಂಡ್ ಆಗಿ ಟ್ರಕ್ ನ ತಗೊಂಡು ಸಿಟಿ ಒಳಗಡೆ ಬಂದು ಒಂದು ಪಬ್ ಒಳಗಡೆ ಹೋಗ್ತಾರೆ. ಅವಾಗ ಅಲ್ಲಿ ಕೆಲವರು ವಿಲಿಯಮ್ಸ್ ನ ಬಾಡಿ ಗಾರ್ಡ್ಸ್ ಗಳಿರ್ತಾರೆ. ಅವ್ರಗಳಿಗೆ ಬರ್ನಿ ಮತ್ತೆ ಲೀ ಇಬ್ರು ಸೇರ್ಕೊಂಡು ಚೆನ್ನಾಗಿ ಹೊಡೆದು ಅವ್ರ ಹತ್ರ ವಿಲಿಯಂ ಪಕ್ಕ ಎಲ್ಲಿದ್ದಾನೆ ಅನ್ನೋದನ್ನ ತಿಳ್ಕೊತಾರೆ. ನಂತರ ಬರ್ನಿ ಲೀಗೆ ನೀನು ಈ ಜೀಪ್ ನ ತಗೊಂಡೋಗಿ ಪ್ಲೈನ್ ನಲ್ಲಿರುವಂತಹ ವೆಪನ್ಸ್ ಗಳನ್ನ ತಗೊಂಡ್ ಬಾ ಅಂತ ಹೇಳಿ ಅವನು ಉಳ್ದವ್ರನ್ನೆಲ್ಲ ಕರ್ಕೊಂಡು ಒಂದು ಸಿಟಿ ಒಳಗಡೆ ಹೋಗ್ತಾನೆ. ಆ ಸಿಟಿನಲ್ಲಿ ಯಾರು ವಾಸವಾಗಿರೋದಿಲ್ಲ. ಅದನ್ನ ನೋಡಿ ಬರ್ನಿ ಮ್ಯಾಗಿಗೆ ಈ ಜಾಗ ನಿನಗೆ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಇದು ಹಳೆ ಸುವಿಯತ್ನ ಸೇನೆ ನೆಲೆ ಅಂತ ನನಗೆ ಅನ್ಸುತ್ತೆ. 80ರ ದಶಕದಲ್ಲಿ ಯುದ್ಧನ ಅಭ್ಯಾಸ ಮಾಡೋದಕ್ಕೆ ಅವ್ರುಗಳು ಈ ಜಾಗನ ಯೂಸ್ ಮಾಡ್ಕೊಂಡಿದ್ದಾರೆ. ಆ ಸಮಯದಲ್ಲಿ ಸೋವಿಯತ್ಗೂ ಅಮೆರಿಕಕ್ಕೂ ದೊಡ್ಡ ಯುದ್ಧನೇ ನಡೀತಾ ಇತ್ತು ಅಂತ ಹೇಳ್ತಾಳೆ. ಅದರಿಂದ ಬರ್ನಿ ಆ ಜಾಗದಲ್ಲೇ ಟ್ರಕ್ ನ ನಿಲ್ಸಿ ಇವತ್ ನಾವು ಇಲ್ಲೇ ಉಳ್ಕೊಳ್ಳೋಣ ಅಂತ ಹೇಳ್ತಾನೆ. ಆದ್ರಿಂದ ಎಲ್ರು ಅವತ್ ರಾತ್ರಿ ಆ ಸಿಟಿನಲ್ಲಿದ್ದಂತಹ ಬಿಲ್ಡಿಂಗ್ ಒಳಗಡೆ ಉಳ್ಕೊಳ್ತಾರೆ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಎಲ್ರು ಮೇಲ್ಗಡೆ ಎದ್ದು ಮುಂದೆ ಏನ್ ಮಾಡಬಹುದು ಅಂತ ಪ್ಲಾನ್ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಹೆಲ್ ಕಾಫಿನ ಕುಡಿತಾ ಆ ಬಿಲ್ಡಿಂಗ್ ಇಂದ ಹೊರಗಡೆ ಬರ್ತಾನೆ. ಅವಾಗ ಅವನಿಗೆ ಅಲ್ಲಿಗೆ ವಿಲಿಯನ್ ಕಡೆಯವರು ಬಂದಿರೋದು ಗೊತ್ತಾಗುತ್ತೆ. ಆ ವಿಷಯನ ಅವನು ಬರ್ನಿಗ್ ತಿಳಿಸೋ ಅಷ್ಟರಲ್ಲಿ ಎಲ್ರು ಅವ್ರುಗಳಿದ್ದಂತಹ ಬಿಲ್ಡಿಂಗ್ ಒಳಗಡೆ ಫೈರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಎಲ್ರು ಆ ಬಿಲ್ಡಿಂಗ್ ಇಂದ ಹೊರಗಡೆ ಬಂದು ಅವ್ರುಗಳು ಕೂಡ ಲೀ ಕಡೆ ಅವ್ರಿಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಹತ್ರ ವೆಪನ್ಸ್ ಗಳು ಕಮ್ಮಿ ಇರೋದ್ರಿಂದ ಬರ್ನಿ ಲೀಗೆ ಕಾಲ್ ಮಾಡಿ ಲೀ ಎಲ್ಲಿದ್ಯಾ, ಆದಷ್ಟು ಬೇಕಪ್ಪ, ನಮ್ಮ ಮೇಲೆ ವಿಲಿಯನ್ ಕಡೆಯವರು ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ತಿರ್ತಾನೆ. ಆದ್ರೆ ಅಷ್ಟರಲ್ಲಿ ವಿಲಿಯನ್ ಕಡೆಯವರು ಅಲ್ಲಿಗೆ ಒಂದು ಟ್ಯಾಂಕರ್ ನ ತಂದು ಬರ್ನಿ ಮತ್ತೆ ಅವನ ಟೀಮ್ ಕಡೆ ಮಿಸೈಲ್ ಗಳನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸಮಯದಲ್ಲಿ ಬರ್ನಿ ನನ್ನ ಹತ್ರ ಒಂದೇ ಒಂದ್ ಬುಲೆಟ್ ಇದೆ, ಇದು ಕೊನೆ ಪ್ರಯತ್ನ ಅಂತ ಮ್ಯಾಗಿಗೆ ಹೇಳಿ ಫೈರ್ ಮಾಡ್ತಾನೆ. ಅವಾಗ ಇದ್ದಕ್ಕಿದ್ದಾಗೆ ಯಾರೋ ವಿಲಿಯನ್ ಕಡೆ ಅವ್ರಿಗೆಲ್ಲ ಶೂಟ್ ಮಾಡಿ ಅವ್ರಗಳನ್ನ ಸಾಯಿಸಿ ಅವರ ಟ್ಯಾಂಕರ್ನು ಕೂಡ ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಅದರಿಂದ ಎಲ್ರು ಇಲ್ಲಿ ಏನ್ ನಡೀತಿದೆ ಅಂತ ಆಶ್ಚರ್ಯದಿಂದ ಸುತ್ತೆಲ್ಲ ನೋಡ್ತಾ ಇರ್ತಾರೆ. ಅವಾಗ ಮ್ಯಾಗಿಗೆ ಒಬ್ರು ಕಾಣಿಸ್ಕೊಳ್ತಾರೆ. ಅವ್ರ ಹೆಸರು ಬುಕರ್ ಅಂತ. ಅವ್ರನ್ನ ನೋಡಿ ಬರ್ನಿ ಬುಕರ್ ನೀನು ಬದುಕಿಲ್ಲ ಅಂತ ಅನ್ಕೊಂಡಿದ್ದೆ, ಹೇಗಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಅವರು ನಾನು ಕೂಡ ನೀನು ಬದುಕಿಲ್ಲ ಅಂತ ಅನ್ಕೊಂಡಿದ್ದೆ, ನಾನ್ ಸೂಪರ್ ಆಗಿದ್ದೀನಿ, ನೀನ್ ಹೇಗಿದ್ಯಾ, ಅಂದಾಗೆ ನೀನು ಈ ಜಾಗಕ್ಕೆ ಯಾಕೆ ಬಂದಿದ್ಯಾ ಅಂತ ಕೇಳ್ತಾನೆ. ಅವಾಗ ಬರ್ನಿ ಬುಕರ್ಗೆ ಈ ಹಿಂದೆ ನಡೆದಿದ್ದಂತ ವಿಷಯನೆಲ್ಲ ಹೇಳಿ ನಿನಗೆ ವಿಲಿಯನ್ ಬಗ್ಗೆ ಗೊತ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ವಿಲಿಯನ್ ಗ್ಯಾಂಗು ತುಂಬಾನೇ ದೊಡ್ಡದಿದೆ, ಅವ್ನು ಇಲ್ಲಿರುವಂತಹ ಎಲ್ಲಾ ಜಾಗಗಳನ್ನ ವಶಪಡಿಸ್ಕೊಂಡಿದ್ದಾನೆ, ಅವನ ಜೊತೆ ಹೋರಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಬರ್ನಿ ನೀನ್ ನನ್ಗೆ ಸಹಾಯ ಮಾಡ್ತೀಯ ಅಂತ ಕೇಳ್ತಾನೆ. ಅವಾಗ ಬುಕ್ಕರ್ ಸಾರಿ ಬರ್ನಿ, ನಾನು ಒಬ್ನೇ ಯುದ್ಧ ಮಾಡೋದಕ್ಕೆ ಇಷ್ಟಪಡ್ತೀನಿ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಹಳ್ಳಿ ಇದೆ, ಅಲ್ಲಿಗೆ ನೀವೇನಾದ್ರೂ ಹೋದ್ರೆ ಅಲ್ಲಿರುವಂತ ಜನಗಳು ನಿಮ್ಗೆ ಸಹಾಯ ಮಾಡ್ಬೋದು, ಆಲ್ ದ ಬೆಸ್ಟ್ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಅದೆಲ್ಲ ಮುಗಿದ್ಮೇಲೆ ಲೀ ಅಲ್ಲಿಗೆ ವೆಪನ್ಸ್ ಗಳನ್ನ ತಗೊಂಡು ಬರ್ತಾನೆ. ಅದರಿಂದ ಎಲ್ರು ಅವನಿಗೆ ಸಖತ್ ಬೈತಾ ಇರ್ತಾರೆ. ನಂತರ ಎಲ್ರು ಆ ವೆಪನ್ಸ್ ಗಳನ್ನ ಟ್ರಕ್ ಒಳಗಡೆ ಇಟ್ಕೊಂಡು ಬುಕರ್ ಹೇಳ್ದ ಹಾಗೆ ಹಳ್ಳಿ ಕಡೆ ಬರ್ತಾ ಇರ್ತಾರೆ. ಅವ್ರುಗಳು ಆ ಹಳ್ಳಿ ಒಳಗಡೆ ಹೋಗ್ತಿರ್ಬೇಕಾದ್ರೆ ಯಾರೋ ಅವರ ಟ್ರಕ್ ಮೇಲೆ ಫೈರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಎಲ್ರು ಆ ಟ್ರಕ್ ಇಂದ ಕೆಳಗಡೆ ಇಳ್ದು ಯಾರು ಫೈರ್ ಮಾಡ್ತಿದ್ದಾರೆ ಅಂತ ನೋಡ್ತಿರ್ಬೇಕಾದ್ರೆ ಆ ಹಳ್ಳಿಯಲ್ಲಿರುವಂತಹ ಲೇಡೀಸ್ ಗಳೆಲ್ಲ ಒಂದ್ ಕಡೆ ಸೇರ್ಕೊಂಡು ಅವ್ರಗಳ ಕಡೆ ಗನ್ನೆ ಮಾಡಿ ನಿಮ್ಮ ಹತ್ರ ಇರುವಂತಹ ಗನ್ ಗಳನ್ನ ಕೆಳಗಡೆ ಬಿಸಾಕಿ ಅಂತ ಹೇಳ್ತಿರ್ತಾರೆ. ಅವಾಗ ಮ್ಯಾಗಿ ಅವ್ರಗಳ ಮುಂದೆ ಬಂದು ಇವರೆಲ್ಲ ನಿಮ್ಗೆ ಹೆಲ್ಪ್ ಮಾಡೋದಕ್ ಬಂದಿದ್ದಾರೆ ಅಂತ ಹೇಳ್ತಾಳೆ. ಅದರಿಂದ ಆ ಲೇಡೀಸ್ ಗಳು ಸ್ವಲ್ಪ ಮುಂದೆ ಬಂದು ನೀವೆಲ್ಲ ಯಾರು, ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಕೇಳ್ತಾರೆ. ಅವಾಗ ಬರ್ನಿ ನಾವು ಅಮೆರಿಕದಿಂದ ಬಂದಿದೀವಿ, ನಮ್ಗೆ ವಿಲಿಯನ್ ಬೇಕು, ಅವನ ಹತ್ರ ಸ್ವಲ್ಪ ಕೆಲ್ಸ ಇದೆ ಅಂತ ಹೇಳ್ತಾರೆ. ಅದರಿಂದ ಆ ಲೇಡೀಸ್ ಗಳು ಅವ್ರಗಳನ್ನ ಒಂದು ಜಾಗಕ್ಕೆ ಕರ್ಕೊಂಡೋಗಿ ನಮ್ಮ ಹಳ್ಳಿಯಲ್ಲಿ ಉಳಿದಿರೋದು ಇಷ್ಟೇ ಮಕ್ಕಳು, ಆ ವಿಲಿಯನ್ ನಮ್ಮ ಹಳ್ಳಿಯ ಎಲ್ಲಾ ಗಂಡಸರನ್ನ ಕರ್ಕೊಂಡೋಗಿ ಅವ್ರಗಳಿಗೆ ಚಿತ್ರಹಿಂಸೆ ಕೊಟ್ಟು ಅವ್ರಗಳ ಹತ್ರ ಪುಕ್ಷಟ ಕೆಲಸ ಮಾಡಿಸ್ಕೊಳ್ತಾ ಇದ್ದಾನೆ, ದಯವಿಟ್ಟು ನಮ್ಗೆ ಸಹಾಯ ಮಾಡ್ತೀರಾ ಅಂತ ಕೇಳ್ತಾರೆ. ಅವಾಗಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದ್ರು ಕೂಡ ನೀವು ಇಲ್ಲೇ ಹಾಕಿದಿರಾ, ಇಲ್ಲಿಂದ ಬೇರೆ ಕಡೆ ಹೋಗ್ಬಹುದಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವರು ಈ ಜಾಗ ನಮ್ದು, ನಾವ್ ಯಾಕೆ ಈ ಹಳ್ಳಿನ ಬಿಟ್ಟು ಬೇರೆ ಕಡೆ ಹೋಗ್ಬೇಕು, ನಾವ್ ಇಲ್ಲೇ ಇದ್ಕೊಂಡು ವಿಲಿಯಂ ಜೊತೆ ಹೋರಾಡ್ತೀವಿ, ನೀವು ಕೂಡ ನಮ್ಗೆ ಸಹಾಯ ಮಾಡಿ ಅಂತ ಕೇಳ್ತಾರೆ. ಆದ್ರೆ ಅದಕ್ಕೆ ಬರ್ನಿ ಒಪ್ಪೋದಿಲ್ಲ, ನಾವುಗಳು ಬಂದಿರೋದು ಬೇರೆ ಕೆಲ್ಸಕ್ಕೆ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಅಂತ ಹೇಳಿ ಅವನು ಅವನ ಟೀಮ್ ನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಹಳ್ಳಿಗೆ ವಿಲಿಯನ್ ಕಡೆಯವ್ರು ಬಂದು ಆ ಹಳ್ಳಿಲಿ ಯಾರಾದ್ರೂ ಗಂಡಸರಿದಾರ ಅಂತ ನೋಡ್ತಾ ಇರ್ತಾರೆ. ಅವಾಗ ಅವ್ರಗಳಿಗೆ ಒಂದು ಗಂಡ್ ಮಗು ಕಾಣಿಸ್ಕೊಂಡ್ಬಿಡುತ್ತೆ. ಅದರಿಂದ ಅದನ್ನ ಹಿಡಿಯೋದಕ್ಕೆ ಅಂತ ಎಲ್ರು ಆ ಮಗು ಹಿಂದೆನೆ ಹೋಗ್ತಾರೆ. ಅವ್ರುಗಳು ಹಾಗೆ ಆ ಮಗುನ ಹುಡ್ಕೊಂಡು ಒಂದು ಚರ್ಚ್ ಒಳಗಡೆ ಬರ್ತಾರೆ. ಅಲ್ಲಿ ಯಾರು ಇರೋದಿಲ್ಲ. ಅದರಿಂದ ಅವರು ಆ ಮಗು ಎಲ್ಲಾದ್ರೂ ಬಚ್ಚಿ ಇಟ್ಕೊಂಡಿರ್ಬಹುದಾ ಅಂತ ನೋಡ್ತಿರ್ತಾರೆ. ಅವಾಗ ಅವ್ರಗಳ ಮುಂದೆ ಲೀ ಬಂದು ನೀವು ತುಂಬಾನೇ ತಪ್ಪು ಮಾಡ್ತಾ ಇದ್ದೀರಾ, ಇದು ಭಗವಂತನಿಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವ್ರುಗಳು ಯಾರ್ ನೀನು, ನಮ್ ದಾರಿಗೆ ಅಡ್ಡ ಬರ್ಬೇಡ ಅಂತ ಹೇಳ್ತಿರ್ತಾರೆ. ಅವಾಗ ಲೀ ಒಂದು ಚಾಕುನ ಹೊರಗಡೆ ತೆಗ್ದು ಅಲ್ಲಿದ್ದವ್ರಿಗೆಲ್ಲ ಚುಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೊರಗಡೆ ಕೂಡ ಅವನ ಟೀಮ್ನವರೆಲ್ಲ ಬಂದು ವಿಲಿಯನ್ ಕಡೆಯವ್ರಿಗೆ ತುಂಬಾನೇ ಹೊಡಿತಾ ಇರ್ತಾರೆ. ಅವಾಗ ಅವ್ರಗಳ ಮಧ್ಯೆ ತುಂಬಾ ಹೊತ್ತು ಫೈಟಿಂಗ್ ನಡೆಯುತ್ತೆ. ಆದ್ರೂ ಕೂಡ ಕೊನೆಗೆ ಬರ್ನಿ ಟೀಮೇ ಗೆಲ್ಲೋದು. ಅದೇ ಸಮಯದಲ್ಲಿ ಈ ಕಡೆ ವಿಲಿಯಂ ಮೈನಿಂಗ್ ಮಾಡಿಸ್ತಿದ್ದಂತಹ ಪ್ಲುಟೋನಿಯಂ ಖಾಲಿ ಆಗ್ಬಿಡುತ್ತೆ. ಆ ಸಿಟಿಗೆ ಹೆಕ್ಟರ್ ಅಲ್ಲಿ ಇದ್ದವ್ರನ್ನೆಲ್ಲ ಸಾಯಿಸಿ ಆ ವಿಷಯ
ವಿಷಯನ ಅವನು ವಿಲಿಯನ್ಗೆ ತಿಳಿಸ್ತಾನೆ. ಅದಕ್ಕೆ ಅವನು ನಾವುಗಳು ಫಿಕ್ಸ್ ಮಾಡಿರುವಂತ ಬಾಂಬ್ ಗಳನ್ನ ಬ್ಲಾಸ್ಟ್ ಮಾಡಿ ಈ ಜಾಗದ ಜೊತೆ ಇಲ್ಲಿರೋರ್ನೆಲ್ಲ ಉಡಾಯಿಸ್ಬಿಡಿ ಅಂತ ಹೇಳ್ತಿರ್ತಾನೆ. ಅಷ್ಟೊತ್ತಿಗಾಗ್ಲೇ ಆ ಜಾಗಕ್ಕೆ ಬರ್ನಿ ಮತ್ತೆ ಅವನ ಟೀಮ್ ನವರೆಲ್ಲ ಬಂದು ಸ್ಕೋಪ್ ನಲ್ಲಿ ವಿಲಿಯನ್ ಕಡೆ ಎಷ್ಟ್ ಜನ ಇದಾರೆ ಅನ್ನೋದನ್ನ ನೋಡ್ತಿರ್ತಾರೆ. ಅಲ್ಲಿ ತುಂಬಾ ಜನ ವಿಲಿಯನ್ ಕಡೆ ಇದ್ದಿದ್ರಿಂದ ನಾವುಗಳು ಅಲ್ಲಿಗೆ ಟ್ರಕ್ ನ ಸಹಾಯದಿಂದ ಹೋಗೋದಕ್ಕೆ ಸಾಧ್ಯ ಇಲ್ಲ, ಬೇರೆ ಏನಾದ್ರೂ ಪ್ಲಾನ್ ಮಾಡ್ಬೇಕು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಕೊನೆಗೆ ಅವ್ರುಗಳು ಒಂದು ಪ್ಲಾನ್ ಮಾಡಿ ನೇರವಾಗಿ ಅವರ ಪ್ಲೈನ್ ನ ತಗೊಂಡು ವಿಲಿಯಂ ಮೈನಿಂಗ್ ಮಾಡ್ತಿದ್ದಂತಹ ಜಾಗದ ಹತ್ರ ಬಂದು ಹೊರ್ಗಡೆ ಇದ್ದಂತಹ ಅವನ ಜನಗಳ ಮೇಲೆ ಮಿಸೈಲ್ ಗಳನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ವಿಲಿಯನ್ ಕಡೆಯವರೆಲ್ಲ ಸುಟ್ಟು ಭಸ್ಮ ಆಗ್ತಾರೆ. ಅವಾಗ ಬರ್ನಿ ಎಲ್ಲರಿಗೂ ಪ್ಲೈನ್ ನ ಗಟ್ಟಿಯಾಗಿ ಇಟ್ಕೊಳ್ಳಿ ಅಂತ ಹೇಳಿ ನೇರವಾಗಿ ಆ ಪ್ಲೈನ್ ನ ಮೈನಿಂಗ್ ಮಾಡ್ತಿದ್ದಂತಹ ಜಾಗದೊಳಗಡೆನೆ ತಗೊಂಡು ಹೋಗ್ತಾನೆ. ಅವಾಗ ಆ ಪ್ಲೈನ್ ಕ್ರಾಶ್ ಆಗಬಹುದು ಅಂತ ನಾವು ಅನ್ಕೊಳ್ತಿರ್ಬೇಕಾದ್ರೆ ಆ ಪ್ಲೈನ್ ಗೆ ಏನು ಆಗೋದಿಲ್ಲ, ಬರೀ ಅದರ ರೆಕ್ಕೆ ಮಾತ್ರ ಕಟ್ಟಾಗಿ ಉಳ್ದಿದ್ದೆಲ್ಲ ಸೇಫ್ ಆಗಿ ಲ್ಯಾಂಡ್ ಆಗುತ್ತೆ. ಅದೇ ಸಮಯಕ್ಕೆ ಈ ಕಡೆ ವಿಲಿಯನ್ ಕಡೆಯವರು ಅಲ್ಲಿ ಕೆಲಸ ಮಾಡೋರ್ನೆಲ್ಲ ಒಂದ್ ಕಡೆ ಕೂರಿಸಿ ಅವ್ರಗಳಿಗೆ ಶೂಟ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬರ್ನಿ ಮತ್ತೆ ಅವನ ಟೀಮ್ ನವರೆಲ್ಲ ಬಂದು ವಿಲಿಯನ್ ಕಡೆಯವ್ರಿಗೆಲ್ಲ ಶೂಟ್ ಮಾಡಿ ಅವ್ರಗಳನ್ನ ಸಾಯಿಸ್ಬಿಡ್ತಾರೆ. ಅವ್ರಗಳೆಲ್ಲ ಅಲ್ಲಿಗೆ ಬಂದಿರೋದು ವಿಲಿಯನಿಗೆ ಗೊತ್ತಾಗಿ ಅವನು ಮೈನಿಂಗ್ ಮಾಡಿಸಿದಂತಹ ಪ್ಲೂಟೋನಿಯಂ ನ ತಗೊಂಡು ಆ ಜಾಗದಿಂದ ಹೊರಗಡೆ ಹೋಗ್ತಾ ಅವ್ನು ಫಿಕ್ಸ್ ಮಾಡಿದಂತಹ ಬಾಂಬ್ ಗಳನ್ನ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಅದರಿಂದ ಒಳಗಡೆ ಇದ್ದಂತಹ ಪಿಲ್ಲರ್ ಗಳೆಲ್ಲ ಬ್ಲಾಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅವಾಗ ಅಲ್ಲಿದ್ದಂತಹ ಜನಗಳನ್ನೆಲ್ಲ ಬರ್ನಿ ಮತ್ತೆ ಅವನ ಟೀಮ್ ನವರೆಲ್ಲ ಹೊರಗಡೆ ಕಳಿಸ್ತಾ ಇರ್ತಾರೆ. ಆದ್ರೆ ಅವ್ರಗಳೆಲ್ಲ ಹೊರಗಡೆ ಹೋಗೋಷ್ಟ್ರಲ್ಲಿ ಹೊರಗಡೆ ಹೋಗೋದಕ್ಕಿದ್ದಂತಹ ದಾರಿ ಬ್ಲಾಕ್ ಆಗ್ಬಿಡುತ್ತೆ. ಹಾಗಾಗಿ ಎಲ್ರು ಆ ಕೇವ್ ಒಳಗಡೆ ಉಳ್ಕೊಂಡ್ಬಿಡ್ತಾರೆ. ನಂತರ ಅವ್ರಗಳೆಲ್ಲ ಇಲ್ಲಿಂದ ಹೊರಗಡೆ ಹೋಗೋದು ಹೇಗೆ ಅಂತ ಯೋಚನೆ ಮಾಡ್ತಿರ್ತಾರೆ. ಅವಾಗ ಇದ್ದಕ್ಕಿದ್ದಾಗೆ ಹೊರಗಡೆಯಿಂದ ಒಂದು ಮಿಷಿನ್ ಅಲ್ಲಿದ್ದಂತಹ ಮಣ್ಣನ್ನ ಕೊರ್ಕೊಂಡು ಒಳಗಡೆ ಬರುತ್ತೆ. ಅದು ಯಾರಿರ್ಬಹುದು ಅಂತ ಎಲ್ಲ ತುಂಬಾ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಆ ಮಿಷಿನ್ ಒಳಗಡೆ ಟ್ರೆಂಚ್ ಇರ್ತಾನೆ. ಅದಾದ್ಮೇಲೆ ಅವ್ರುಗಳು ಅಲ್ಲಿದ್ದಂತಹ ಜನಗಳನ್ನೆಲ್ಲ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಅವ್ರಗಳನ್ನ ನೋಡಿ ಅವ್ರಗಳನ್ನ ಮಿಸ್ ಮಾಡ್ಕೊಂಡಿದ್ದಂತಹ ಲೇಡೀಸ್ ಗಳೆಲ್ಲ ತುಂಬಾ ಖುಷಿ ಪಡ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಮಿಸ್ಟರ್ ಚರ್ಚ್ ಬಂದು ನಿಮ್ಗಳ ಕೆಲಸ ಇನ್ನೂ ಮುಗ್ದಿಲ್ಲ, ವಿಲಿಯನ್ ಇಲ್ಲಿಂದ ಹೊರಗಡೆ ಹೋಗೋಷ್ಟರಲ್ಲಿ ನಾವು ಅವನ ಕತೆನ ಮುಗಿಸ್ಬೇಕು ಅಂತ ಹೇಳಿ ಅವನು ಎಲ್ಲರನ್ನೂ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಅದೇ ಸಮಯಕ್ಕೆ ವಿಲಿಯನ್ ಪ್ಲೂಟೋನಿಯಂ ಇರುವಂತಹ ಟ್ರಕ್ ಗಳನ್ನ ಒಂದು ಏರ್ಪೋರ್ಟ್ ಹತ್ರ ತಗೊಂಡ್ ಬಂದು ಅವನ ಜನಗಳಿಗೆ ಆದಷ್ಟು ಬೇಗ ಇವುಗಳನ್ನ ನಮ್ಮ ಪ್ಲೇನ್ ಒಳಗಡೆ ಲೋಡ್ ಮಾಡಿ ಅಂತ ಹೇಳಿ ಅವನು ಏರ್ಪೋರ್ಟ್ ಒಳಗಡೆ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬರ್ನಿ ಮತ್ತೆ ಅವನ ಟೀಮ್ ನವರೆಲ್ಲ ಬಂದು ಅವನ ಕಡೆ ಫೈರಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ವಿಲಿಯನ್ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಓಡೋಗ್ತಾ ಇರ್ತಾನೆ. ಬರ್ನಿ ಟೀಮ್ ಜೊತೆ ಚರ್ಚ್ ಕೂಡ ಸೇರ್ಕೊಂಡು ವಿಲಿಯನ್ ಕಡೆಯವ್ರಿಗೆ ಶೂಟ್ ಮಾಡ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಬರ್ನಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಬುಕ್ಕರ್ ಕೂಡ ಬರ್ತಾನೆ. ಅವ್ರಗಳೆಲ್ಲ ಸೇರ್ಕೊಂಡು ವಿಲಿಯನ್ ಕಡೆಯವ್ರಿಗೆಲ್ಲ ಶೂಟ್ ಮಾಡಿ ಅವ್ರಗಳನ್ನ ಸಾಯಿಸ್ತಾ ಇರ್ತಾರೆ. ಆ ಸಮಯದಲ್ಲಿ ವಿಲಿಯಂ ಪ್ಲೈನ್ ಹತ್ರ ಬಂದು ಪ್ಲೂಟೋನಿಯಂ ನ ಪ್ಲೈನ್ ಒಳಗಡೆ ಲೋಡ್ ಮಾಡಿಸಿ ಅವನು ಮತ್ತೆ ಅವನ ಟೀಮ್ ನವರೆಲ್ಲ ಒಂದು ಹೆಲಿಕಾಪ್ಟರ್ ಹತ್ರ ಹೋಗ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಲೀ ಬಂದು ಅಲ್ಲಿದ್ದವ್ರನ್ನೆಲ್ಲ ಸಾಯಿಸಿ ಅವನು ಹೆಕ್ಟರ್ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಲೀಗೆ ಅವನ ಮೇಲೆ ಮೊದ್ಲೇ ಕೋಪ ಇರೋದ್ರಿಂದ ಲೀ ಅವನಿಗೆ ಚೆನ್ನಾಗಿ ಹೊಡೆದು ಹೆಲಿಕಾಪ್ಟರ್ ಹಿಂದೆ ರನ್ ಆಗ್ತಿದ್ದಂತಹ ಫ್ಯಾನ್ ಹತ್ರ ಅವನನ್ನ ನೋಡ್ಬಿಡ್ತಾನೆ. ಅದರಿಂದ ಹೆಕ್ಟರ್ ಸತ್ತೋಗ್ತಾನೆ. ಆದ್ರೆ ಅಷ್ಟರಲ್ಲಿ ವಿಲಿಯನ್ ಅಲ್ಲಿಂದ ತಪ್ಸ್ಕೊಂಡಿರ್ತಾನೆ. ಅದರಿಂದ ಬರ್ನಿ ಅವನನ್ನ ಹುಡುಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ವಿಲಿಯನ್ ಅವನ ಮೇಲೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರಿಂದ ತಪ್ಸ್ಕೊಂಡು ಬರ್ನಿ ಕೂಡ ವಿಲಿಯನ್ ಕಡೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತುಂಬಾ ಸಮಯ ಅವ್ರುಗಳು ಹಾಗೆ ಶೂಟ್ ಮಾಡಿದ್ರಿಂದ ವಿಲಿಯನ್ ಹತ್ರ ಇದ್ದಂತಹ ಗನ್ ನಲ್ಲಿ ಬುಲೆಟ್ ಖಾಲಿ ಆಗ್ಬಿಡುತ್ತೆ. ಅದರಿಂದ ಅವನು ಬರ್ನಿಗೆ ನನ್ನ ಹತ್ರ ಬುಲೆಟ್ ಗಳು ಖಾಲಿ ಆಗಿದಾವೆ, ತಾಕತ್ತಿದ್ರೆ ನನ್ ಜೊತೆ ಬಂದು ಹೊಡೆದಾಡು ಅಂತ ಕರೀತಾನೆ. ಅದರಿಂದ ಬರ್ನಿ ಕೂಡ ಗನ್ ಗಳನ್ನ ಕೆಳಗಡೆ ಬಿಸಾಕಿ ವಿಲಿಯಂ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ವಿಲಿಯಂ ಕೂಡ ಬರ್ನಿ ಜೊತೆ ತುಂಬಾ ಚೆನ್ನಾಗಿ ಫೈಟ್ ಮಾಡ್ತಿರ್ತಾನೆ. ಅವ್ರುಗಳು ಹಾಗೆ ಫೈಟ್ ಮಾಡ್ತಿರ್ಬೇಕಾದ್ರೆ ವಿಲಿಯನ್ ಒಂದು ಚಾಕುನ ತಗೊಂಡು ಬರ್ನಿಗೆ ಚುಚ್ಚೋದಕ್ಕೆ ನೋಡ್ತಿರ್ತಾನೆ. ಅವಾಗ ಬರ್ನಿ ಅಲ್ಲೇ ಪಕ್ಕದಲ್ಲಿದ್ದಂತಹ ಒಂದು ಚೈನ್ ನ ತಗೊಂಡು ಅದರಿಂದ ಅವನು ವಿಲಿಯನ್ಗೆ ಚೆನ್ನಾಗಿ ಹೊಡೆದು ಅವನ್ ಕೆಳಗಡೆ ಬೀಳ್ಸಿದಂತಹ ಚಾಕುನ ತಗೊಂಡು ಚೈನ್ ಇಂದ ಅವನನ್ನ ಲಾಕ್ ಮಾಡಿ ಅವನ ಬಾಡಿಗೆ ಚಾಕುನ ಹಾಕ್ಬಿಡ್ತಾನೆ. ಅದರಿಂದ ವಿಲಿಯನ್ ಸತ್ತೋಗ್ತಾನೆ. ಅದಾದ್ಮೇಲೆ ಬರ್ನಿ ವಿಲಿಯನ್ ತಲೆನ ತಗೊಂಡ್ ಬಂದು ಮಿಸ್ಟರ್ ಚರ್ಚ್ ಮುಂದೆ ಬಿಸಾಕ್ತಾನೆ. ಅದನ್ನ ನೋಡಿ ಚರ್ಚ್ ಬರ್ನಿಗೆ ನಿನ್ ಸ್ಟೈಲ್ ಇಷ್ಟ ಆಯ್ತು, ಹಾಗೆ ಪ್ಲೂಟೋನಿಯಂ ನನಗ್ ಸೇರಿದ್ರಿಂದ ಇಲ್ಲಿಗೆ ನಿನ್ ಸಾಲ ಕೂಡ ಚುಪ್ತಾಯ್ತು ಅಂತ ಹೇಳ್ತಾನೆ. ಅವಾಗ ಬರ್ನಿ ನೀವುಗಳೆಲ್ಲ ಇಲ್ಲಿಂದ ಹೊರಡಿ, ನನಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಕೆಲಸ ಇದೆ ಅಂತ ಹೇಳಿ ಅವನು ಎಲ್ಲರನ್ನೂ ಅಲ್ಲಿಂದ ಕಳಿಸ್ತಾನೆ. ಅದಾದ್ಮೇಲೆ ನಮ್ಗೆ ಬಿಲ್ಲಿ ಲವ್ ಮಾಡ್ತಿದ್ದಂತಹ ಹುಡುಗಿನ ತೋರಿಸ್ತಾರೆ. ಅವಳು ಮನೆಯಿಂದ ಹೊರಗಡೆ ಬಂದಾಗ ಅವಳಿಗೆ ಒಂದು ಬಾಕ್ಸ್ ಸಿಗುತ್ತೆ. ಅದನ್ನ ಅವಳು ಓಪನ್ ಮಾಡಿದಾಗ ಅದ್ರೊಳಗಡೆ ದುಡ್ಡಿನ ಜೊತೆ ಬಿಲ್ಲಿ ಫೋಟೋ ಇರುತ್ತೆ. ಹಾಗೆ ಒಂದು ಲೆಟರ್ ಕೂಡ ಇರುತ್ತೆ. ಆ ಲೆಟರ್ ಬೇರೆ ಯಾವುದೂ ಅಲ್ಲ, ಬಿಲ್ಲಿ ಸಾಯ್ಬೇಕಾದ್ರೆ ಅವನ ಲವ್ವರಿ ಬರ್ದಿದ್ದಂತಹ ಲೆಟರ್. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.